ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಬಟ್ ಲೇಟ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ನೆಕ್ಸ್ಟು ನಾನು ಸ್ಟೋನ್ ಚೈನ್ಗೆ ಲಾಕ್ ಹಾಕಿದ್ನಲ್ಲ, ಅದರ ನೆಕ್ಸ್ಟ್ ಇದು ಕಟ್ ಬೀಡ್ ವರ್ಕಿಂದ ಸ್ಲೀವ್ಸ್ಗೆ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಎಷ್ಟೆಷ್ಟು ಬೀಡನ್ನು ನಾವು ಹಾಕಿದರೆ ಇದು ನಮ್ಗೆ ಎಷ್ಟು ನೀಟಾಗಿ ಬರುತ್ತೆ ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಬಿಗಿನರ್ಸ್ಗಾಗಿ. ನಾನು ಕಂಪ್ಲೀಟಾಗಿ ವರ್ಕ್ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ, ಬಟ್ ಹಾಕಿಲ್ಲ. ಹೊಸಬ್ರೇನಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ನನಗೆ. ನಾನು ಲೇಟ್ ಆದರೂ ಪರವಾಗಿಲ್ಲ, ನಿಮ್ಗೆ ಯೂಸ್ಫುಲ್ ಆಗುವಂಥ ವೀಡಿಯೋನ ಹಾಕಿರ್ತೀನಿ. ಬಟ್ ಏನಂದರೆ ಬೇಬಿ ಇರೋದ್ರಿಂದ ನನಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಹಾಗಾಗಿ ಲೇಟ್ ಆಗ್ತಾಯಿದೆ. ಸಾರಿ. ಯಾವಾಗಾಗುತ್ತೆ ಆವಾಗ ನಾನು ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮತ್ತು ನಿಮ್ಮ ಅನಿಸಿಕೆನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹೊಸಬ್ರೇನಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, 2 ಬೀಡ್ಸ್ನ ನಾವು ಲಾಕ್ ಮಾಡ್ತಾ ಬರಬೇಕು. 2 ಬೀಡ್ಸ್ಗೆ ಹಾಕ್ತಾ ಬರಬೇಕು. ಯಾಕಂದರೆ ನಾವು ಹಾಕ್ತೀವಿ ಅಂಥೇಳಿ 4, 3, 6 ಈ ಥರ ಹಾಕ್ತಾ ಹೋದರೆ ಅದೇನಾಗುತ್ತೆ ಅಂದರೆ ಆಫ್ಟರ್ ನಾವು ಕ್ಲಾತ್ನ ಲೂಸ್ ಮಾಡಿದ ಮೇಲೆ ಫಿನಿಶಿಂಗ್ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ 2 ಬೀಡ್ಸ್ನ ಹಾಕಬೇಕು. ನಾವು ಶುಗರ್ ಬೀಡ್ ಹಾಕಿದ್ರು ಅದೇ ಥರ, ಕಟ್ ಬೀಡ್ ಹಾಕಿದ್ರೂ ಅದೇ ಥರ ಹಾಕಬೇಕು. ಹಾಕಿದಾಗ ನಮಗೆ ಆಫ್ಟರ್ ನಾವು ಬಟ್ಟೆ ರಿಮೂವ್ ಮಾಡಿದಾಗೂ ಅದೇ ಥರ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಡಿಸೈನ್ ಎಷ್ಟು ನೀಟಾಗಿ ಬರ್ತಾಯಿದೆ, ನೀವೇ ನೋಡ್ತಾ ಇರ್ಬೋದು. 2 ಬೀಡ್ಸ್ಗೆ ನಾನು ಹಾಕ್ತಾಯಿದ್ದೀನಿ. ಅದರ್ವೈಸ್ ಜಾಸ್ತಿ ಬೀಡ್ಸ್ನ ಹಾಕ್ತಾಯಿಲ್ಲ. ಎಕ್ಸ್ಪರ್ಟ್ ಹಾಕ್ತಾರೆ, ಬಟ್ ಅವರಿಗೆ ಟ್ರಿಕ್ಸ್ ಗೊತ್ತಿರುತ್ತೆ. 4 ಹಾಕಿದರೆ ಹೇಗೆ, 6 ಹಾಕಿದರೆ ಹೇಗೆ ಅನ್ನೋದನ್ನು ಗೊತ್ತಿರುತ್ತೆ. ಬಟ್ ಅದು ನಮಗೆ ಎಕ್ಸ್ಪರ್ಟ್ ಆಗೋತನ, ನಮಗದು ಗೊತ್ತಾಗೋತನ ನಾವು 2 ಬೀಡ್ಸ್ ಹಾಕ್ತಾ ಹೋದರೆ ನಮ್ಮ ಕ್ಲಾತ್ ನೀರಿಗೆ ಟೈಪ್ ಆಗೋದಿಲ್ಲ. ಹಾಗೆ ಡಿಸೈನು ಸುಕ್ಕ ಆಧಾರ ಥರ ಬರೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲದೆ ಇರೋರಿಗೆ ಇದು ಟಿಪ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಬೀಡ್ಸ್ ಹಾಕ್ತಾ ಹೋದರೆ ಡಿಸೈನ್ ಚೆನ್ನಾಗಿ ಬರುತ್ತೆ. ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕಟ್ ಬೀಡ್ ವರ್ಕ್ ಆಗಿರುತ್ತೆ. ನೋಡಿ, ಸೀದಾ ಸ್ಟ್ರೇಟ್ ಲೈನ್ಗೆ ಬಿಗಿನರ್ಸ್ ಅಂದರೆ ಏನೂ ಗೊತ್ತಿಲ್ಲದಿರೋ ಆದ್ರೂ ನೀವು ಆರಾಮಾಗಿ ಈ ಡಿಸೈನ್ನ ಹಾಕ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಕೊನೆಯವರೆಗೆ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.